ಈ ಸರ್ಕಾರ ಟಿಕೆಟ್ ಗ್ರಾಂಟೆಡ್ ಮಾಡ್ಕೊಂಡಿದೆ ಅನ್ನೋದು ಕೂಡ ಮೈಸೂರಿನಲ್ಲೇ ಮಾತಾಡಿದ್ದೀನಿ. ನೋಡ್ರಿ, ದಸರಾ ಒಂದು ಸತ್ಸಂಪ್ರದಾಯ. ಈ ದೇಶ ಅದ್ರೊಳಗೂ ನಾಡಿಗೆ ಹಿಂದೇನವರು ಮಹಾರಾಜರ ಕಾಲದಿಂದ ನಡ್ಕೊಂಡ್ಬಂದಂತ ಒಂದು ಇತಿಹಾಸವನ್ನ ಯಾರಿಗೋ ಒಂದು ತೃಪ್ತಿ ಪಡಿಸೋದಕ್ಕೋಸ್ಕರಲೋ ಮತ್ತೊಂದಕ್ಕೋಸ್ಕರಲೋ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ ಅನ್ನೋದನ್ನ ಹೇಳಿ ಸರ್ಕಾರ ಈಗಾಗಲೇ ಅದಕ್ಕೆ ಜೋತ್ ಬಿದ್ದಿರೋದ್ರಿಂದ ತಾಯಿ ಚಾಮುಂಡಿಯ ಆಶೀರ್ವಾದ ದೇಶಕ್ಕೆ, ರಾಜ್ಯಕ್ಕೆ, ವಿಶೇಷವಾಗಿ ಕರ್ನಾಟಕದ ಮಹಾಜನತೆಗೆ ಯಾವ ರೀತಿ ತಲುಪಿದೆ ಅನ್ನುವ ಅರಿವನ್ನು ಉಳ್ಳವರಾಗಿ ಅವರನ್ನು ಕೂಡ ಅದಕ್ಕೇನು ಇವತ್ತು ಉದ್ಘಾಟನೆ ಕರೆದಿದ್ದೀರಿ, ಅದಾಗಿದೆ, ಅದು ಮುಗಿದ ಅಧ್ಯಾಯ. ಅವರು ಅದಕ್ಕೆ ನಮ್ಮ ಆಚಾರ ವಿಚಾರಗಳಿಗೆ ನಮ್ಮ ಕೆಲವು ಏನು ಪೂರ್ವಕರಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಕೆಲವು ಆಚರಣೆಗಳಿದೆ, ಅದಕ್ಕೆ ಅನುಸರಣೆ ಮಾಡಿಕೊಂಡು ಕೆಲಸ ಮಾಡಿ ಇನ್ನು ಮುಂದಾದರೂ ಇಂಥ ಕೆಪ್ಪುಗಳನ್ನು ಮಾಡುವಾಗ ಯೋಚನೆ ಮಾಡಿ ರಾಜ್ಯ ಮತ್ತು ರಾಷ್ಟ್ರ, ಈ ರಾಷ್ಟ್ರದಲ್ಲಿ ಗಜ್ನಿ ಮಹಮ್ಮದ್ ಕೂಡ 16-18 ಸಾರಿ ಬಂದಿದ್ರು ಭಾರತಕ್ಕೆ, ಆದ್ರೆ ಏನು ಮಾಡೋಕ್ಕಾಗಿಲ್ಲ. ಇದರಿಂದ ಏನೋ ಆಗೋಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಕಂದಕದಿಂದ ರಾಜ್ಯಕ್ಕೆ ತಾಯಿಯ ಆಶೀರ್ವಾದ ಏನಾದ್ರು ಪಡೀಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ಕೆಲವು ಅನಾಹುತಗಳಿಗೆ ಸರ್ಕಾರ ಜವಾಬ್ದಾರಿ ಆಗ್ಬೇಕಾಗ್ತದೆ. ಈ ತರದ ತೀರ್ಮಾನಗಳನ್ನು ಮಾಡುವಾಗ ಯೋಚನೆ ಇಟ್ಟು ಮಾಡ್ಬೇಕಾಗಿದೆ. ಆಗಿದೆ, ಅವರು ಕೂಡ ಯಾರು ಬರ್ತಾ ಇದ್ದಾರೆ ಇದನ್ನ ಉದ್ಘಾಟನೆ ಮಾಡಕ್ಕೆ, ಅವರು ಕೂಡ ತಾಯಿಯ ಮನಸ್ಸನ್ನ ಗೆಲ್ತಕ್ಕಂಥದಕ್ಕೆ ನಮ್ಮ ಕಂದಾಚಾರಗಳೇನಿದೆ, ನಮ್ಮ ಆಚಾರ ವಿಚಾರಗಳೇನಿದೆ, ನಮ್ಮ ಸುಮಾರು ವರ್ಷದ ನಮ್ಮ ಆಚರಣೆಗೆ ಬೇಕಾಗಂತ ಒಂದು ವ್ಯವಸ್ಥೆ ಏನಿದೆ ಅದನ್ನ ಅನುಸರಣೆ ಮಾಡ್ಕೊಂಡು ಹೋಗೋದ್ರಲ್ಲಿ ಸರಿ ಆಗ್ತದೆ. ಅದು ಹೋಗ್ಲಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಮಾಡಿದ ತಪ್ಪಿನಿಂದ ಸಾಮಾನ್ಯ ಜನರಿಗೆ ಅನಾನುಕೂಲ ಆಗೋದಕ್ಕೆ ತಾಯಿ ಆಶೀರ್ವಾದ ಆಗೋದ್ ಬೇಡ ಅಂತ ನನ್ನ ಮನವಿ. ಮುಖ್ಯಮಂತ್ರಿಗಳು ಸಹ ಈ ವಿಚಾರದಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ನೋಡ್ರಿ, ಅವರು ಆ ಜಿಲ್ಲೆಯವರೇ, ಆ ತಾಯಿಯ ಶಕ್ತಿ ಏನಂತ ಗೊತ್ತಿದೆ ಅವ್ರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡೋದಕ್ಕೆ ನಂದೇನು ತಡೆ ಇಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಕೈಗೊಂಬೆ ಆಗಿ ಕೆಲಸ ಮಾಡಿರ್ತಕ್ಕಂಥ ಈ ತೀರ್ಮಾನ ಇದೆಯಲ್ಲ, ಇದು ಆಗ್ಬಾರ್ದಾಗಿತ್ತು, ಆಗಿದೆ. ಆದ್ರೆ ನಮ್ಮ ಶಿಷ್ಟಾಚಾರಗಳೇನಿದೆ ಆ ಶಿಷ್ಟಾಚಾರಗಳನ್ನ ಪರಿಪಾಲನೆ ಮಾಡಿಕೊಂಡು ಈ ಕಾರ್ಯವನ್ನು ಮುಗಿಸ್ಬೇಕಾಯ್ತು. ನಾನು ಅನಿರೀಕ್ಷಿತವಾಗಿ ತುಮಕೂರಿಗೆ ಹೋದವನು. ನಮ್ಮ ರಾಷ್ಟ್ರದ ನಾಯಕರು ನನ್ನನ್ನು ಅಲ್ಲಿ ಕಳಿಸಿದ್ರು. ಆದ್ರಿಂದ ಅಲ್ಲಿ 50 ವರ್ಷ ಬೇಕಾಗಿರೋ ಕೆಲಸಗಳನ್ನ ಕೇವಲ 1 ವರ್ಷದಲ್ಲಿ ಅದಕ್ಕೆ ಪೀಟಿಗೆ ಹಾಕಿ ಒಂದು ಹಂತಕ್ಕೆ ತಂದಿದ್ದೇನೆ. ಇನ್ನು 3.25 ವರ್ಷದಲ್ಲಿ 50 ವರ್ಷದ ಕೆಲಸಗಳನ್ನ ಮಾಡಿ ಮತ್ತೆ ನಾನು ಹೇಳಿರೋದು ಇಷ್ಟೇನೆ. ಮತ್ತೆ ತುಮಕೂರಿನ ಲೋಕಸಭೆಯಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಏನೋ ಆಗ್ತೀನಿ ಅಂತ ಹೇಳಿಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದು.